ಇನ್ನು ಹಿಮಾಚಲ ಪ್ರದೇಶದಲ್ಲಿ ಮೇಘ ಸ್ಫೋಟವಾಗಿದೆ. ಅಲ್ಲಂತೂ ಪದೇ ಪದೇ ಆಗ್ತಾ ಇದೆ ಮೇಘ ಸ್ಫೋಟ. ಕುಲು ಮನಾಲಿಯಲ್ಲಿ ಭಯಂಕರ ಪ್ರವಾಹ ನಿರ್ಮಾಣವಾಗಿದೆ. ಬಹಳ ಡೇಂಜರು ಕುಲು ಮನಾಲಿ. ಭೀಕರ ಪ್ರವಾಹಕ್ಕೆ ಸಿಕ್ಕಿದ್ದೆಲ್ಲ ನಾಮಾವಶೇಷವಾಗಿ ಹೋಗಿದೆ. ಎಷ್ಟು ಪ್ರವಾಸಿಗರು ಸಿಕ್ಕಾಕೊಂಡಿದ್ದಾರೆ ಗೊತ್ತಿಲ್ಲ. ಪಾರ್ವತಿ ನದಿ ಅಬ್ಬರಕ್ಕೆ ಕೊಚ್ಚಿ ಹೋಗಿದೆ 5 ವಾಹನಗಳು. ಕಾರಣ ಕುಲು ಮನಾಲಿ ಶಿಮ್ಲಾ ಇವೆಲ್ಲ ಇದೆಯಲ್ಲ, ಒಂದೇ ಭಾಗಗಳಿಗೆ ಜಾಸ್ತಿ ಜನ ಹೋಗುವಂಥದ್ದು. ಹಿಮಾಚಲ ಪ್ರದೇಶದಲ್ಲಿ ಮೇಘ ಸ್ಫೋಟ. ಹನಿಮೂನಿಗೆ ಅತಿ ಹೆಚ್ಚಾಗಿ ಹೋಗುವಂಥ ಜಾಗಗಳು ಶಿಮ್ಲಾ, ಮನಾಲಿ, ಕುಲು ಮನಾಲಿ ಅಂತ ಏನು ಕರಿತೀವಿ. ಇವುಗಳಿಗೆಲ್ಲ ನೋಡಿ ಅಲ್ಲಿ ಯಾವ ರೀತಿಯಲ್ಲಿ ಆಗಿದ್ದೀರಿ. ಅಪ್ಪಪ್ಪಪ್ಪಪ್ಪಪ್ಪಪ್ಪ, ಅದೇನು ಒಳ್ಳೆ ಇದರಲ್ಲಿ ಗ್ರಾಫಿಕ್ಸ್ ಮಾಡ್ದಂಗಿದೆ. ಅದು ನೀರು ಹರಿದು ಹೋಗ್ತಾ ಇರುವಂಥ ರೀತಿ ನೋಡಿ ಹೇಗಿದೆ. ಅಪ್ಪ, ಪಾರ್ವತಿ ನದಿ ಇದು ಯಾವ ರೀತಿಯಾಗಿ ಅಬ್ಬರಿಸ್ಕೊಂಡು ವಾಹನಗಳು ಹೆಂಗೆ ಕೊಚ್ಕೊಂಡು ಹೋಗ್ತಾ ಇದೆ ನೋಡಿ ಆ ದೃಶ್ಯದಲ್ಲಿ. ಅಯ್ಯೋ ಪಾಪ, ಎಷ್ಟು ಜನ ಪ್ರವಾಸಿಗರು ಸಿಕ್ಕಾಕೊಂಡಿದ್ದಾರೋ, ಏನಾಗಿದೆಯೋ ನೋಡಿ. ಇಲ್ಲಿ ನಿಲ್ಲಿಸಿರುವಂಥ ಕಾರ್ಗಳು ಹೆಚ್ಚಿನ ಪ್ರವಾಸಿಗರು ಹೋಗ್ತಾರೆ, ಅತಿ ಹೆಚ್ಚು ಪ್ರವಾಸಿಗರು ಹೋಗ್ತಾರೆ ಶಿಮ್ಲಾ ಮತ್ತು ಕುಲು ಮನಾಲಿಗೆ. ಅದು ಒಂದೇ ಒಂದು ಸ್ಟ್ರಕ್ಚರ್ ಪ್ಯಾಕೇಜ್ಗಳು ಇರ್ತಾವೆ ಅದಕ್ಕೆ, ಟೂರಿಸಂ ಪ್ಯಾಕೇಜ್ಗಳು. ಆ ಕಡೆಗೆ ದೆಹಲಿಯಿಂದಲೂ ಕೂಡ ಪ್ಯಾಕೇಜ್ಗಳು ಹೋಗ್ತಾರೆ. ಹಿಮಾಚಲ ಪ್ರದೇಶಕ್ಕೆ ಹೋದರೆ ಅಲ್ಲಿಂದಲೂ ಪ್ಯಾಕೇಜ್ಗಳಿದೆ. ತುಂಬ ವೆಹಿಕಲ್ಗಳು ಮಾಡ್ಕೊಂಡು ಹೋಗ್ತಾರೆ ಅಲ್ಲಿಗೆ. ವಾಹ್, ಈ ಭಯಂಕರವಾಗಿದೆ ಮೇಘ ಸ್ಫೋಟವಾಗಿರುವಂಥ ಪರಿಣಾಮ. ಏಕಕಾಲದಲ್ಲಿ ಒಂದು ಡ್ರಮ್ಮಲ್ಲಿ ನೀರು ಹೋಗೋ ಬದಲಾಗಿ 4-5 ಸಿಂಟ್ಯಾಕ್ಸಲ್ಲಿ ನೀರು ಸುರಿದಂಗೆ ಆಗಿದೆ. ಇದು ಕತೆ ನೋಡಿ ಹೆಂಗಿದೆ.